ನನ್ನ ಹೆಸರು ಅಬ್ದುಲ್ ವಾಜಿದ್ ಅಂತ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಮದೀನಾ ಹೋಟ್ಲ್ ಅಂತಿದೆ. ನಮ್ಮದ್ರಲ್ಲಿ 3 ಜನ ಸ್ಟಾಫ್ ಇದ್ದಾರೆ. ನಮ್ಗೆ ಇಷ್ಟೊಂದು ತೊಂದರೆ ಆಗಿದೆ ಗ್ಯಾಸ್ ಇಲ್ದಿಂದ. ಅವ್ರು 3 ಜನನೂ ನಮ್ಮ ಕರ್ನಾಟಕ ಸ್ಟೇಟ್ದವರಲ್ಲ, ಬಿಹಾರ್ ಕಡೆಯಿಂದ ಬಂದಿರೋರು. ಅವ್ರ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೋಸ್ಕರ ಇಲ್ಲಿ ಬಂದಿರ್ತಾರೆ. ಬಟ್ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ನಮ್ಮ ಹತ್ರ ಮೈನ್ ಏನಿದೆ ಅಂದರೆ, ಪರೋಟಾಗೆ ಗ್ಯಾಸ್ ಇರಲೇಬೇಕು. ಗ್ಯಾಸ್ ಇಲ್ಲಾಂದರೆ ಪರೋಟ ಆಗೋಲ್ಲ. ಆಮೇಲೆ ಕಬಾಬ್ಗೆ, ರೋಸ್ಟ್ಗೆ ಗ್ಯಾಸ್ ಇದ್ರೇ ಅದು ರೋಸ್ಟ್ ಆಗೋದು. ಒಲೆಯಲ್ಲಿ ಮಾಡ್ತೀವಿ ಅಂದರೂ ಆಗೋಲ್ಲ. ಅದು ಬಿರಿಯಾನಿ ಮಾಡ್ಬೋದು, ಬೇರೆ ರೈಸ್ ಐಟಮ್ ಮಾಡ್ಬೋದು, ಮಿಕ್ಕಿದ ಯಾವುದಾದ್ರು ಚಿಲ್ಲ ಪುಟ್ಟ ಸಣ್ಣ ಪುಟ್ಟ ಮಸಾಲೆ ಮಾಡ್ಕೊಬೋದು. ಬಟ್ ಫ್ರೈ ಐಟಮ್ ಮಾಡೋಕ್ಕೆ ನಾವು ಗ್ಯಾಸ್ ಇಲ್ಲದೆ ಆಗೋಲ್ಲ. ಗ್ಯಾಸ್ ಇಲ್ಲದಿಂದ ನಮ್ಮ ಹೋಟ್ಲಲ್ಲಿ ತುಂಬ ಸಮಸ್ಯೆ ಇದೆ. ನಂದು ಒಂದೇ ಹೋಟ್ಲಲ್ಲ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟೇ ಹೋಟ್ಲಿದ್ರು ಗ್ಯಾಸ್ ಇಲ್ದಿರ ಹೋಟ್ಲೆಲ್ಲ ಬಂದ್ ಮಾಡಿದ್ದಾರೆ. ತುಂಬ ಕಷ್ಟ ಇದೆ. ಕಮರ್ಷಿಯಲ್ ಗ್ಯಾಸೇ ನಮ್ಗೆ ಸಿಗ್ತಾ ಇಲ್ಲ ಮೈನು. ಇವಾಗ ಅದರಲ್ಲಿ ಏನಾಗಿದೆ ಅಂದರೆ, ನಮ್ಮ ಕೆಲಸದವ್ರನ್ನ ನಾವು ಇಲ್ಲಪ್ಪ ಈ ಸತಿ ಆಗಲ್ಲ, ನೀವು ಆರಾಮಾಗಿ ಊರಿಗೆ ಹೋಗಿ, ರಂಜಾನ್ ಬೇರೆ ಇದೆ, ಇದು ಮುಗಿಸ್ಕೊಳ್ಳಿ, ಆಮೇಲೆ ಬನ್ನಿ ಗ್ಯಾಸ್ ವ್ಯವಸ್ಥೆ ನೋಡೋಣ ಅಂದ್ಬಿಟ್ಟು ಕೆಲಸದವ್ರಿಗೆಲ್ಲ ರಜಾ ಕೊಡ್ತಾಯಿದ್ದೀನಿ. ಅದರಲ್ಲಿ ಒಂದು 2 ಕೆಲಸದವ್ರನ್ನ ನಾನು ಮಾಡ್ಕೊಂಡಿದ್ದೀನಿ. ಅವ್ರು ಏನಕ್ಕಪ್ಪ ಮಾಡ್ಕೊಂಡಿದ್ದೆ ಅಂದರೆ, ಸೌದೆಯಲ್ಲಿ ಮಾಡ್ತಾಯಿದ್ದೀನಿ. ಆ ಸೌದೆಯಲ್ಲಿ ನೋಡಿ, ಅಲ್ಲಿ ಮುಂದೆ ಗ್ಯಾಸ್ ಇದೆ. ಆ ಗ್ಯಾಸ್ ಮೇಲೆ ಸೌದೆ ಇಟ್ಬಿಟ್ಟು ಪಾತ್ರೆಯಲ್ಲಿ ಆಚೆ ಇಟ್ಕೊಂಡು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಒಲೆಯಲ್ಲಿ ನಮ್ಮದು ಮೊದಲಿನಿಂದ ಒಲೆಯಿಂದನೇ ಇದೆ. ಬಟ್ ಪರೋಟ ಮಾತ್ರ ಒಲೆಯಲ್ಲಿ ಆಗಲ್ಲ. ಅದ್ರಿಗೆ ಇವತ್ತು ಪರೋಟದನ್ನು ಒಲೆಯಲ್ಲೇ ರೆಡಿ ಮಾಡಿಸ್ತಾ ಇದ್ದೀನಿ. ತುಂಬ ತೊಂದರೆ ಇದೆ. ಗ್ಯಾಸ್ ಇಲ್ಲಿಂದ ತುಂಬ ಜನ ಪರದಾಟ, ಅವ್ರ ಮನೆಗಳಲ್ಲಿ ತುಂಬ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಗ್ತದೆ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಗೌರ್ಮೆಂಟ್ ಅವ್ರಿಗೆ ನಮ್ಗೆ ಅನುಕೂಲ ಮಾಡಿಕೊಡಿ. ಆದಷ್ಟು ಅನುಕೂಲ ನೀವು ಮಾಡಿದ್ರೆ ಎಲ್ಲ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರೆಲ್ಲ ಬದುಕ್ತಾರೆ. ಇಲ್ಲಾಂದರೆ ನಮ್ಮಂಥ ಸಣ್ಣ ಪುಟ್ಟ ಹೋಟ್ಲುಗಳೆಲ್ಲ ಬಂದ್ ಮಾಡಿದ್ರೆ ನಮಗೆ ಮನೆಗಳು ನಡೆಯೋದೇ ಕಷ್ಟ ಇದೆ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಇಷ್ಟೇ, ಆದಷ್ಟು ಬೇಗ ಇದನ್ನ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿಕೊಡಿ. ಇದು ಮಾತು ಕೊಡೋದಕ್ಕೆ ಧನ್ಯವಾದಗಳು. ಸರ್, ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹೋಟ್ಲಲ್ಲಿ ಪರೋಟ ದಾಲ್ ಫೇಮಸ್. ಯಾಕಪ್ಪ ಅಂತ ಹೇಳಿದ್ರೆ, ನಾವು ರೆಡಿಮೇಡ್ ಹಾಕಲ್ಲ. ಪರೋಟಾನ ನಾವು ಇಲ್ಲೇ ರೆಡಿ ಮಾಡ್ತೀವಿ. ಆ ಪರೋಟಾನಿಂದ ಸುಮಾರು ಅಂದರೆ ನಮ್ಗೆ 15-20 kg ಮೈದಾ ಹೋಗೋದ್ರಿಂದ ನಾವು ಸ್ವಲ್ಪ EMI, ಎಕ್ಸಾಂಪಲ್ ನಿಮಗೆ ನಮ್ಮ Paytm ಇದೆ, Paytmಲ್ಲಿ ನಾನು ಅಮೌಂಟ್ ತೊಗೊಂಡಿರ್ತೀನಿ. ಇವಾಗ ಅವ್ರು ಕಟ್ಟಬೇಕು, ತುಂಬ ಕಷ್ಟ ಆಗ್ತದೆ. ಈ ರೀತಿ ನಮ್ಮಂಥ ಹೋಟ್ಲ್ ಬೇಜಾನಿದೆ. EMI ತೊಗೊಳೋರು, ತಿಂಗಳು ಕಟ್ಟೋರು, ಅವ್ರ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ. ಆದಷ್ಟು ನೀವು ನಮ್ಗೆ ಐದಷ್ಟು ನಮ್ಗೆ ಸಹಾಯ ಮಾಡಿಬಿಟ್ರೆ ತುಂಬ ಧನ್ಯವಾದಗಳಾಗ್ತದೆ ನಿಮಗೆ. ಇನ್ನೊಂದು ಏನಪ್ಪ ಅಂದರೆ, 4-5 ಜನ ನಾವು ಒಂದು ಸಂಸಾರಿಗೆ ಒಂಥರ ಮಾಡ್ಕೊಡೋದಾಗ್ತದೆ. ಅದರಿಂದ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಆದಷ್ಟು ಬೇಗ ನಮಗೆ ಗ್ಯಾಸನ್ನು ನೀವು ತರಿಸ್ಬೇಕಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು